ಸಹಜವಾಗಿ ತುಂಬಾ ಖುಷಿ ಆಗುತ್ತೆ. ಸತ್ಯ ಮುಖ್ಯ ಪಾತ್ರಧಾರಿ ಅಲ್ಲದಿದ್ರು ನಿರ್ದೇಶಕರಾಗಿ ಹೀರೋ ಆದಂತವರು. ಮೊದಲನೇ ಚಿತ್ರದಲ್ಲಿ ಗೆದ್ದು ತೋರಿಸಿದವರು ರಾಮರಾಮನಿಂದ ಇಲ್ಲಿವರೆಗೆ ನಾನು ಗಮನಿಸ್ತಾ ಬಂದಿದ್ದೀನಿ. ಎಲ್ಲ ಒಳ್ಳೆ ಚಿತ್ರಗಳನ್ನೇ ಕೊಟ್ಟಂತವರು. ಇದರಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಚಿತ್ರಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಗೊತ್ತು, ನೀವು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಒಂದು ಹೊಸ ತರ ಈ ಒಂದು ಯೋಚನೆ ಮತ್ತೆ ಈ ಕತೆ ಇದೆಯಲ್ಲ, ಇದು ಹೊಸ ರೀತಿಯ ಇದು ಎಕ್ಸ್ ಅಂಡ್ ವೈ ಜೆನೆಟಿಕ್ಸ್ ಅಲ್ಲಿ ಬರುವಂತದ್ದು. ಜೆನೆಟಿಕ್ಸ್ ಓದೋರಿಗೆ ಗೊತ್ತಿರುತ್ತೆ, ಒಂದು ಜೀವರಾಶಿ ಹುಟ್ಟಬೇಕಾದ್ರೆ ಎಕ್ಸ್ ಎಕ್ಸ್ ಮತ್ತೆ ವೈ ಎಕ್ಸ್ ವೈ, ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ, ಜೀವ ಸೃಷ್ಟಿ ಆಗುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಸತ್ಯ. ಅವರು ಅವ್ರ ಪ್ರೀತಿಯಿಂದ ಹೇಳ್ತಾರೆ ನನ್ನ ಶಿಷ್ಯ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ. ಹಾಗೆ ಹೇಳಿದಾಗ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಆಮೇಲೆ ಹಳೆ ಬೇರು ಹೊಸ ಚಿಗುರು ಕುಡಿರಲು ಮರ ಸೊಬಗು ಅನ್ನೋದು ಹಳೆಗಾದೆ. ಇಲ್ಲಿ ನಾನು ಸುಮಾರು 41 ವರ್ಷದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಳಬರಿಗೆ ಈ ಹೊಸ ರೀತಿಯಲ್ಲಿ ಬರೀಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಲಿ ಹಾಡು ಬರ್ಸಿದ್ದಾರೆ. ಅವರ ಗೆಳೆಯ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈಲಿ ಬರ್ಸಿದ್ದಾರೆ. ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರ್ಸಿದಾಗ ನಾನು ಇನ್ನೂ ಹೆಂಗಾಗ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ನಾವು ತಕ್ಷಣ ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇದೊಂದು ಅವಕಾಶ, ಇಂಥ ಒಂದು ಒಳ್ಳೆ ಅವಕಾಶ ನನಗೆ ಸತ್ಯ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ, ಹೆಸರಿಗೆ ತಕ್ಕ ಯಾವಾಗಲೂ ಹರ್ಷದಿಂದ ಇರುವಂತ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚಿತ್ರ ಅಂತೂ ಎಲ್ಲೋ ಒಂದು ಚೂರು ಬೋರಾಗದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಅನುಭವ. ಇದು ತುಂಬಾ ಖುಷಿಯಾಗಿದೆ ಸತ್ಯ. ಇದು ತುಂಬಾ ಯಶಸ್ವಿ ಆಗಲಿ. ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಕಾಯಿನ್ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತಾಗತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು. ಇದು ನಮ್ಮ ಉದ್ದೇಶ. ಹೀಗಾಗಿ ಎಕ್ಸ್ ಅಂಡ್ ವೈ ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ನನಗೆ ಒಂಥರ ಮ್ಯಾಜಿಕಲ್ ಸಿನಿಮಾ ಅಂತಾನೆ ಹೇಳಬೇಕು. 10 ವರ್ಷದ ಹಿಂದೆ ನಾವು ಜಯನಗರ್ 4th ಬ್ಲಾಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ನಾನು ಮತ್ತೆ ಸತ್ಯ ಸರ್. ಸೊ ಅದಾದ್ಮೇಲೆ ಆಫ್ಟರ್ 10 years ಎಕ್ಸ್ ಅಂಡ್ ವೈ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು. ಇದೊಂಥರ ಎಲ್ಲ ಸಡನ್ ಆಗಿ ಒಂದು ಬ್ಯೂಟಿಫುಲ್ ಜರ್ನಿ ಇದು. 3 months ಟೋಟಲ್ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಥೀಮ್ಸ್ ಇಂದ ಹಿಡಿದು 3 months ನಾವು ತುಂಬಾ ಇದರಲ್ಲಿ. ಅಂಡ್ ಐ ಹ್ಯಾವ್ ಟು ಸೇ ಅಬೌಟ್ ಸತ್ಯ ಸರ್, ಅವರು ಫಸ್ಟ್ ಹೇಳಿದ್ದು ಲೈನ್ ಬೇರೆ ಇತ್ತು. ಅದಾದ್ಮೇಲೆ ಫಸ್ಟ್ ಆಮೇಲೆ ಶೂಟಿಂಗ್ ಮಾಡ್ಕೊಂಡ್ ಬಂದಾಗ ಅದೇ ಬೇರೆ ಇತ್ತು. ನಾನು ಸತ್ಯ ಸರ್ ಏನ್ ಸರ್ ಇದು ಹೆಂಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ಅಂತ. ಆಕ್ಚುಲಿ ಈ ಸಿನಿಮಾ ಒಂದು ಏನಂದ್ರೆ, ಈ ಸಿನಿಮಾದಲ್ಲಿ ನಾನು ಟೋಟಲ್ ಡೈರೆಕ್ಟರ್ ಜೊತೆನೆ ಟ್ರಾವೆಲ್ ಮಾಡಿದೆ. ಪ್ರತಿ ಒಂದು ಅಂದ್ರೆ ಫಸ್ಟ್ ಡೇ ಇಂದ ಹಿಡಿದು ಸಿನಿಮಾ ಒಂದು ಹಂತಕ್ಕೆ ಬರೋ ತನಕ ಡೈರೆಕ್ಟರ್ ಸರ್ ಜೊತೆ ಇದ್ದೆ. ಸೊ ಪ್ರಾಬಬ್ಲಿ ಅದಕ್ಕೆ ಈ ತರ ಒಂದು ಮ್ಯಾಜಿಕ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ.
ಸೊ ಈ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಸ್ ಇದೆ, 2 ಬಿಟ್ ಸಾಂಗ್ಸ್ ಇದೆ. ಅಂಡ್ ಒಂದು ಸಾಂಗ್ ನೀವು ಕೇಳಿದ್ರಿ, ಅದ್ವಿತ್ ಪಟ್ಟನಾಯಕ್. ಇವರು ನಿಮ್ಗೆಲ್ಲ ಶಿಲ್ಪಾಕ್ಷಿರ ಪರಿಚಿತ ಇರುವಂತ ಗುಡ್ಡೋ ಸರ್, ಫ್ಲೂಟ್ ಪ್ಲೇಯರ್, ಅವರ ಮಗ ಇವರು. ಸೊ ಅಷ್ಟು ಎನರ್ಜಿ ಅಂಡ್ ಯಂಗ್. ಸೊ ನಾನು ತುಂಬಾ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಈ ಸಿನಿಮಾದಲ್ಲಿ. ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನಮಗೆ ಹೇಮಂತ್ ಸರ್ ಹಾಡಿದ್ದಾರೆ, ಗೋವಿಂದ ಸ್ವಾಮಿ ಅಂತ. ಅದು ಚಾಲಕರು ಅವ್ರಿಗೋಸ್ಕರ ಅಂತ ಒಂದು ಮಾಡಿರುವಂತ ಸಾಂಗು. ಇದಕ್ಕೆ ನಮ್ಮ ಗುರುಗಳು ವಿ ಮನೋಹರ್ ಸರ್ ಲಿರಿಕ್ಸ್ ಬರ್ತಿದ್ದಾರೆ. ಸೊ ಮೂರನೇ ಸಾಂಗ್ ನಾವಿದರಲ್ಲಿ ಒಂದು ಕುಂದೀಕರಣ ಅಂತ ಒಂದು ಪ್ರಸಂಗ ಬರುತ್ತೆ. ಇದೊಂದು ಬಿಟ್ ಸಾಂಗು. ಇದನ್ನ ನಾನು ಹಾಗೂ ವಂದನಾ ರಾಜೇಂದ್ರ ಅಂತ ಇಬ್ರು ಹಾಡಿದ್ವಿ. ಅಂಡ್ ಇದರಲ್ಲಿ 4ನೇ ಸಾಂಗ್ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ಒಂದು ಫೈನಲ್ ಏನಂತಾರೆ, ಕ್ಲೈಮ್ಯಾಕ್ಸ್ ಸಾಂಗ್, ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಅಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ರಾಜೇಶ್ ಸರ್ ಹಾಡಿದ್ದಾರೆ. ಸೊ ಒಂದು ಪ್ಯಾಕೇಜ್ ಇದೆ ಈ ಸಿನಿಮಾದಲ್ಲಿ. ಸೊ ನನಗೆ ಈ ಸಿನಿಮಾಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಸತ್ಯ ಸರ್ಗೆ ಐ ಆಲ್ವೇಸ್ ಥ್ಯಾಂಕ್ ಯು ಸರ್, ಗಿವಿಂಗ್ ಮೀ ಒನ್ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಎಷ್ಟು ವರ್ಷ ಆಗಿತ್ತು ನಾನು ಸಿನಿಮಾದಲ್ಲಿ, ಒಂದು 3-4 ವರ್ಷ ಆಗಿತ್ತು ನಮ್ಗೆ ಯಾವುದು ರಿಲೀಸ್ ಆಗಿದೆ. ಸೊ ಈ ವರ್ಷ ನನಗೆ 8ನೇ ತಾರೀಕು ನನ್ನ ಮದುವೆನೂ ಆಯಿತು. ಈ ಥರ ಜಾಕ್ಪಾಟ್ ಥರ ಹೋಯ್ತು ನಮಗೆ ಈಗ ಬಂತು. ಈ ಒಂದು ಕಡೆ ಮದುವೆ, ಇನ್ನೊಂದು ಕಡೆ ಎಕ್ಸ್ ಆ್ಯಂಡ್ ವೈ ಮಿಕ್ಸ್ ಮಾಡಿದ್ದೀವಿ. ಸೊ ಥರ ತುಂಬ ಬ್ಯೂಟಿಫುಲ್ ಮೂಮೆಂಟ್, ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು. 24ನೇ ತಾರೀಕು ನಾವೆಲ್ಲ ಬರ್ತಾ ಇದ್ದೀವಿ. ಅಂಡ್ ಎಲ್ಲರೂ ಇದನ್ನ ಆಶೀರ್ವಾದ ಮಾಡ್ಬೇಕು, ನೋಡ್ಬೇಕು. ಪ್ರತಿಯೊಬ್ರು ಫ್ಯಾಮಿಲಿ ನೋಡುವಂತ ಸಿನಿಮಾ ಅಂಡ್ ಇದೇ ತರ ಫನ್ ಇರುವಂತ ಸಿನಿಮಾ ಅಂತ ನಾನು ಗರ್ವದಿಂದ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಮೀ ಒನ್ ಬ್ಯೂಟಿಫುಲ್ ಆಪರ್ಚುನಿಟಿ. Congratulations to you, sir. ನಮ್ಮ X and Y ಚಿತ್ರ ತಂಡದಿಂದ ಬೇಗ X and Y ಮಿಕ್ಸ್ ಆಗಲಿ. Sorry. Thank you so much, sir. ನಾನು ಮಾತು ಕೇಳ್ಬಿಟ್ಟು ನೆಕ್ಸ್ಟ್ ಏನ್ ಆರ್ಡರ್ ಅಲ್ಲಿ ಏನಿದೆ ಅನ್ನೋದು ಮರ್ತೋದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.